ಬಟ್ ಇವತ್ತಿನವರೆಗೂ ಒಂದು ಬ್ಯಾಡ್ ಕಮೆಂಟ್ಸ್ ಬಂದಿಲ್ಲ. ಆ ಬ್ಯಾಡ್ ಕಮೆಂಟ್ಸ್ ಬರಲಾರ್ದ ಕಾರಣನೇ ನಾನು ಈ ಸೋಷಿಯಲ್ ಮೀಡಿಯಾಕ್ಕೆ ಇನ್ನಷ್ಟು ಅಪ್ಲೋಡ್ ಮಾಡಬೇಕು, ಏನಾದರೂ ಒಂದು ಸ್ಥಾನಕ್ಕೆ ಹೋಗ್ಬೇಕಂತ ಅಂದ್ಕೊಂಡಿದ್ದೆ. ಅಪ್ಲೋಡ್ ಮಾಡಿದ ತಕ್ಷಣ ಭಾಳಷ್ಟು ಕಮೆಂಟ್ಸ್ ಬಂದವು. ಮೇಡಮ್ ಅವರು ಅಮ್ಮನ ಟ್ರಸ್ಟ್ ಮಡಿಲು ಕಡೆಯಿಂದ ನಮಗೆ ಸ್ವಾಗತಿಸಿದರು. ಹಾಗೆ ಋಷಿ ಸಾರನ್ನ ಪರಿಚಯ ಮಾಡಿಕೊಟ್ರು. ಆ ವಿಡಿಯೋನ ಇಂಟರ್ವ್ಯೂ ಮಾಡಿ ತಾವೇ ಯಜ್ಜಾನಕಿ ಅಮ್ಮವನ್ನ ಪರ್ಸ್ನಲ್ ನಂಬರಿಗೆ ತಾವೇ ಸೆಂಡ್ ಮಾಡಿದರು. ಮೊನ್ನೆನೇ. ಹೌದು ಸರ್, ನಾನೇ ಹಾಡ್ತೀನಿ ಸರ್. ಅದು ಪರ್ಸ್ನಲ್ ಆಗಿ ವಾಟ್ಸಪ್ಗೆ ಹಾಕಿದ್ರು. ಅವ್ರ ಅಮ್ಮವ್ರ ಕಡೆಯಿಂದ ಕೂಡ ಸೂಪರ್ ಅಂತ ಬಂದಿತ್ತು. ಬಟ್ ನಾವು ಮಾತಾಡ್ಕೊತಿದ್ದೀವಿ, ಫೋನ್ ಸೈಲೆಂಟ್ ಆಗಿತ್ತು. ಅಮ್ಮವರು ಕಾಲ್ ಮಾಡಿದರೆ, ಬಟ್ ಕಾರಣಾಂತರದಿಂದ ಅದು ಏನಾಯಿತು ಗೊತ್ತಿಲ್ಲ, ದುರ್ವಿದ್ಯೆ ಗೊತ್ತಾಗ್ತಿಲ್ಲ. ಅದು ಕಾಲ್ ಲಿಫ್ಟ್ ಮಾಡೋಕ್ಕಾಗಲಿಲ್ಲ. ರಿಯಲಿ ಸಾರಿ ಅಮ್ಮ, ಏನು ಅನ್ಕೋಬೇಡ್ರಿ. ನಾನು ಭಾಳಷ್ಟು ದಿನದಿಂದ ಅಮ್ಮವ್ರನ್ನ ಮೀಟ್ ಮಾಡ್ಬೇಕಂತ ಅಂದ್ಕೊಂಡಿದ್ದೆ. ಬಟ್ ಈ ರೀತಿ ಮೀಟ್ ಮಾಡ್ತೀನಂತ ರಿಯಲಿ ನಾನು ಅಂದ್ಕೊಂಡಿರಲಿಲ್ಲ. ಅಮ್ಮವ್ರ ಕಡೆಯಿಂದ ಭಾಳಷ್ಟು ಜನನ ಪರಿಚಯ ಮಾಡಿಕೊಟ್ರು. ಹಾಗೆ ಇವತ್ತು ಬಂದಿದ್ದಕ್ಕೂ ಅಮ್ಮವರಿಗೆ ಒಂದು ಮೇಲ್ ಆ್ಯಂಡ್ ಫಿಮೇಲ್ ವರ್ಷನ್ ಹಾಡ್ತೀನಿ. ಮನೆ ದೇವರು ಸಿನಿಮಾದ್ದು. ನೀನೇ ನನ್ನ ತುಂಬಾ ತುಂಬಾ ಪ್ರೀತಿ ಮಾಡೋದು ಇಲ್ಲ ತಾಯಿ ಸೀತಾಮಾಯಿ, ನೀನೇ ನನ್ನ ಪ್ರೀತಿ ಮಾಡೋದು. ಪ್ರೀತಿ ಮಾಡಿ ಅಡಿಗೆ ಮಾಡಿ ತಿನಿಸೋನಲ್ಲ ಎಲ್ಲೂ ಇಲ್ಲ. ತಾಳಿ ಕಟ್ಟಿ ಬಾಗಿಲು ತಟ್ಟಿ ಕಾಯೋರೆಲ್ಲ ನಿಮಗೆ ಬೆಲ್ಲ. ಕೋಪದ ನಡುವೆ ಹಾಡುವುದೇ ಅಂತಃಪುರ ಗೀತೆ. ವಿರಹದ ನಡುವೆ ಪತಿ ಇರಲು ಸತಿ ಇದು ಬರಿ ಮಾತೆ. ಇಂದ್ರ ಕಾದ ಚಂದ್ರ ಕಾದ ಹೆಣ್ಣಿಮೆಗಾಗಿ ಶಿವನು ಕಾದ. ಹೆಣ್ಣು ಕೊಟ್ಟ ಅಯ್ಯೋ ಆಸೆ ಕೊಟ್ಟ, ಬ್ರಹ್ಮ ನಡುವೆ ಈ ಗಡುವು ಇಟ್ಟ. ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ.